ದುರಂತ ಲಾನ್ಸಾ ಫ್ಲೈಟ್ 508 ದಿನಾಂಕ ಮತ್ತು ಹಾರಾಟ ಕ್ರಿಸ್ಮಸ್ ಮುನ್ನಾದಿನ ಡಿಸೆಂಬರ್ 24, 171 ರಂದು ಲಾನ್ಸಾ ಫ್ಲೈಟ್ 508 ಲಾಕ್ಹೀಡ್ ಎಲ್ 188 ಎಲೆಕ್ಟ್ರಾ ಟರ್ಬೋಪ್ರೋಪ್ ಲೀಮಾದಿಂದ ಪೆರುವಿನ ಪುಕಾಲ್ಪಾಗೆ ಹಾರುತ್ತಿತ್ತು. ಕಾರಣ: ವಿಮಾನವು ಭಾರೀ ತೀವ್ರವಾದ ಗುಡುಗು ಸಹಿತ ಮಳೆಗೆ ಹಾರಿಹೋಯಿತು. ಅದಕ್ಕೆ ಮಿಂಚು ಬಡಿದ ಕಾರಣ ಬಲ ರೆಕ್ಕೆ ಬೆಂಕಿ ಹೊತ್ತಿಕೊಂಡು ನಂತರ ಗಾಳಿಯಲ್ಲಿ ಛಿದ್ರವಾಯಿತು. ಅಪಘಾತ: ವಿಮಾನವು ಅಮೆಜಾನ್ ಮಳೆಕಾಡಿನ ಮೇಲೆ ಛಿದ್ರವಾಯಿತು. ಇದರ ಪರಿಣಾಮವಾಗಿ 6 ಸಿಬ್ಬಂದಿ ಮತ್ತು 85 ಪ್ರಯಾಣಿಕರು ಸೇರಿದಂತೆ 91 ಜನರು ಸಾವನ್ನಪ್ಪಿದ ಮಾರಕ ಅಪಘಾತ ಸಂಭವಿಸಿತು. ಅಮೆಜಾನ್ನಲ್ಲಿ ಪತನ ಮತ್ತು ಬದುಕುಳಿಯುವಿಕೆ. ಪತನ: 17 ವರ್ಷದ ಜೂಲಿಯಾನೆ ಕೊಯೆಪ್ಕೆ ತನ್ನ ತಾಯಿಯೊಂದಿಗೆ ಪ್ರಯಾಣಿಸುತ್ತಿದ್ದಳು. ವಿಮಾನವು ಮುರಿದು ಹೋದಾಗ ತನ್ನ 3 ಆಸನಗಳ ಸಾಲಿನಲ್ಲಿ ಇನ್ನೂ ಸಿಲುಕಿಕೊಂಡಿದ್ದ ಜೂಲಿಯಾನೆ ವಿಮಾನದಿಂದ ಹೊರಗೆ ಹಾರಲ್ಪಟ್ಟಳು ಮತ್ತು ಸುಮಾರು 3000 ಮೀಟರ್ 10,000 ಅಡಿ ಕೆಳಗಿನ ಕಾಡಿಗೆ ಬಿದ್ದಳು. ಪವಾಡದ ಪರಿಣಾಮ: ಮೇಪಲ್ ಬೀಜ ಅಥವಾ ಹೆಲಿಕಾಪ್ಟರ್ನಂತೆ ಆಸನಗಳ ಸಮೂಹವು ತಿರುಗಿ ಅವಳ ಇಳಿಯುವಿಕೆಯನ್ನು ನಿಧಾನಗೊಳಿಸಿತು ಮತ್ತು ಮಳೆಕಾಡಿನ ದಟ್ಟವಾದ ಮೇಲಾವರಣವು ಅವಳ ಪತನವನ್ನು ಮುರಿಯಲು ಸಹಾಯ ಮಾಡಿತು ಎಂದು ನಂಬಲಾಗಿದೆ. ಗಾಯಗಳು: ಜೂಲಿಯಾನೆ ಪತನದಿಂದ ಬದುಕುಳಿದರು, ಆದರೆ ಮುರಿದ ಕಾಲರ್ ಬೋನ್, ಅವಳ ಬಲಗೈಯಲ್ಲಿ ಆಳವಾದ ಗಾಯ, ನಂತರ ಅದು ಹುಳುಗಳಿಂದ ತೀವ್ರವಾಗಿ ಸೋಂಕಿಗೆ ಒಳಗಾಯಿತು. ಅವಳ ಮೊಣಕಾಲಿನಲ್ಲಿ ಒಡೆದ ಅಸ್ಥಿರಜ್ಜು ಮತ್ತು ಆಘಾತದಿಂದ ಬಳಲುತ್ತಿದ್ದರು. ಕಾಡಿನಲ್ಲಿ ಒಂಟಿ: ಮರುದಿನ ಅವಳು ಪ್ರಜ್ಞೆ ಮರಳಿ ಬಂದಾಗ ಅವಳು ಅವಶೇಷಗಳು ಮತ್ತು ದೇಹಗಳ ನಡುವೆ ಒಬ್ಬಂಟಿಯಾಗಿದ್ದಳು. 11 ದಿನಗಳ ಅಗ್ನಿಪರೀಕ್ಷೆ, ಬದುಕುಳಿಯುವ ಪ್ರವೃತ್ತಿ. ಜೂಲಿಯಾನೆ ಅಮೆಜಾನ್ನ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಿ ವಾಸಿಸುತ್ತಿದ್ದ ಜರ್ಮನ್ ಪ್ರಾಣಿಶಾಸ್ತ್ರಜ್ಞರ ಮಗಳು. ಅವಳು ತನ್ನ ತಂದೆ ಕಲಿಸಿದ ಬದುಕುಳಿಯುವ ಕೌಶಲ್ಯಗಳನ್ನು ಬಳಸಿದಳು. ಕೆಳಮುಖವಾಗಿ ಚಲಿಸುವ ನೀರನ್ನು ಅನುಸರಿಸಿ, ಏಕೆಂದರೆ ಅದು ಅಂತಿಮವಾಗಿ ನಾಗರಿಕತೆಗೆ ಕಾರಣವಾಗುತ್ತದೆ. ಚಾರಣ: 11 ದಿನಗಳ ಕಾಲ ಆಹಾರಕ್ಕಾಗಿ ಭಗ್ನಾವಶೇಷಗಳಲ್ಲಿ ಕೇವಲ ಒಂದು ಸಣ್ಣ ಚೀಲ ಸಿಹಿತಿಂಡಿಗಳೊಂದಿಗೆ ಅವಳು ಸಣ್ಣ ಹೊಳೆಗಳ ಉದ್ದಕ್ಕೂ ಮತ್ತು ದೊಡ್ಡ ನದಿಗೆ ನಡೆದಳು. ಅವಳು ತೀವ್ರವಾದ ಕೀಟ ಕಡಿತ, ಅವಳ ಗಾಯಗಳು ಮತ್ತು ಮಳೆಕಾಡಿನ ನಿರಂತರ ಅಪಾಯಗಳನ್ನು ಸಹಿಸಿಕೊಂಡಳು. ಸಹಾಯ ಹುಡುಕುವುದು. 10ನೇ ದಿನ ಅವಳು ಒಂದು ಸಣ್ಣ ತೆರೆದ ಆಶ್ರಯ ಮತ್ತು ಸ್ಥಳೀಯ ಮರ ಕಡಿಯುವವರು ಬಳಸುತ್ತಿದ್ದ ದೋಣಿಯನ್ನು ಕಂಡಳು. ಶಿಬಿರದಲ್ಲಿ ಕಂಡುಕೊಂಡ ತನ್ನ ಮರಿ ಹುಳುಗಳಿಂದ ತುಂಬಿದ ತೋಳಿನ ಗಾಯಕ್ಕೆ ಗ್ಯಾಸಲಿನ್ ಹಚ್ಚಿದಳು. ಅವಳ ತಂದೆ ಇದನ್ನು ನಾಯಿಯ ಗಾಯಕ್ಕೆ ಮಾಡಿದ್ದನ್ನು ನೆನಪಿಸಿಕೊಂಡಳು. ರಕ್ಷಣೆ. ಮರುದಿನ ಬೆಳಿಗ್ಗೆ ಹಿಂದಿರುಗಿದ ಮರ ಕಡಿಯುವವರು ಅವಳನ್ನು ಕಂಡುಕೊಂಡರು. ಆರಂಭದಲ್ಲಿ ಅವಳ ನೋಟದಿಂದಾಗಿ ಅವಳನ್ನು ಪೌರಾಣಿಕ ಜೀವಿ ಎಂದು ತಪ್ಪಾಗಿ ಭಾವಿಸಿದ ಅವರು ಅವಳ ಕಥೆಯನ್ನು ಕೇಳಿ ಆಘಾತಕ್ಕೊಳಗಾದರು. ಅವರು ಸಹಾಯವನ್ನು ಒದಗಿಸಿದರು ಮತ್ತು ಹೆಚ್ಚು ಜನವಸತಿ ಪ್ರದೇಶಕ್ಕೆ 11 ಗಂಟೆಗಳ ದೋಣಿ ಪ್ರಯಾಣಕ್ಕೆ ಕರೆದೊಯ್ದರು. ಅಲ್ಲಿಂದ ಅವಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಹಡಗಿನಲ್ಲಿದ್ದ 92 ಜನರಲ್ಲಿ ಜೂಲಿಯಾನ್ ಕೊಯೆಪ್ಕೆ ಮಾತ್ರ ಬದುಕುಳಿದವಳು. ದುಃಖಕರವೆಂದರೆ ಆಕೆಯ ತಾಯಿ ಮತ್ತು ಇತರ 14 ಪ್ರಯಾಣಿಕರು ಆರಂಭಿಕ ಅಪಘಾತದಲ್ಲಿ ಬದುಕುಳಿದಿದ್ದಾರೆ ಎಂದು ನಂತರ ಕಂಡುಹಿಡಿಯಲಾಯಿತು. ಆದರೆ ನಂತರದ ದಿನಗಳಲ್ಲಿ ಅವರ ಗಾಯಗಳಿಂದ ಅಥವಾ ರಕ್ಷಣೆಗಾಗಿ ಕಾಯುತ್ತಿರುವಾಗ ಸಾವನ್ನಪ್ಪಿದರು.